ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂಥ ಅಳತೆಯ ಪ್ರಮಾಣಗಳ ಬಗ್ಗೆ ನೋಡ್ತಾ ಹೋಗೋಣ, ಅಥವಾ ಅಳತೆಯ ಸಾಧನಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಟೆಲಿಫೋನನ್ನು ದೂರದಿಂದ ಶಬ್ದಗಳನ್ನು ಕೇಳಿಸಿಕೊಳ್ಳಲು ಬಳಸ್ತೇವೆ. ಇದಂತೂ ಈಗ ಎಲ್ಲರಿಗೂ ಗೊತ್ತಿರೋ ವಿಷಯ. ದಿಕ್ಸೂಚಿ, ಇದನ್ನು ದಿಕ್ಕುಗಳನ್ನು ತಿಳಿಯಲು ಗುರುತಿಸಲು ಉಪಯೋಗಿಸುತ್ತೇವೆ ದಿಕ್ಸೂಚಿಯನ್ನು. ರೆಡಾರ್ ಇದನ್ನು ವಿಮಾನದ ಹಾರಾಟಗಳನ್ನು ಕಂಡುಹಿಡಿಯಲು ರೆಡಾರನ್ನು ಉಪಯೋಗ ಮಾಡ್ತೀವಿ. ಲ್ಯಾಕ್ಟೋಮೀಟರ್, ಹಾಲಿನಲ್ಲಿರುವ ಸಾಂದ್ರತೆಯನ್ನು ಕಂಡುಹಿಡಿಯಲು ಲ್ಯಾಕ್ಟೋಮೀಟರನ್ನು ಉಪಯೋಗಿಸುತ್ತೇವೆ. ಹಾಲು ಮೊಸರಾಗೋದಕ್ಕೆ ಕಾರಣ ಲ್ಯಾಕ್ಟೋಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾ. ಮೈಕ್ರೋಮೀಟರನ್ನು ಸೂಕ್ಷ್ಮ ಪ್ರಮಾಣದ ಉದ್ದವನ್ನು ಅಳೆಯಲು ಉಪಯೋಗಿಸುತ್ತಾರೆ. ಮೈಕ್ರೋಮೀಟರನ್ನು. ಓಡೋಮೀಟರನ್ನು ವಾಹನಗಳು ಚಲಿಸಿದ ದೂರವನ್ನು ತಿಳಿಯಲು ಓಡೋಮೀಟರ್ ಅನ್ನು ಉಪಯೋಗಿಸುತ್ತಾರೆ. ಹೈಡ್ರೋಮೀಟರ್ ಅಂದರೆ ದ್ರವಗಳ ನಿರ್ದಿಷ್ಟ ಸಾಂದ್ರತೆಯನ್ನು ಅಳೆಯಲು ಹೈಡ್ರೋಮೀಟರನ್ನು ಬಳಸುತ್ತಾರೆ. ಹೈಗ್ರೋಮೀಟರ್ ಅಂದರೆ ವಾತಾವರಣದ ಆರ್ದ್ರತೆಯನ್ನು ತಿಳಿಯಲು, ವಾತಾವರಣದಲ್ಲಿ ನೀರಿನ ಅಂಶವನ್ನು ತಿಳಿಯಲು ಹೈಗ್ರೋಮೀಟರನ್ನು ಬಳಸ್ತಾರೆ. ಥರ್ಮೋಮೀಟರ್ ಅಂದರೆ ಉಷ್ಣತೆಯನ್ನು ಅಳೆಯಲು ಥರ್ಮೋಮೀಟರನ್ನು ಉಪಯೋಗ ಮಾಡ್ತಾರೆ. ಅಲ್ಟಿಮೀಟರ್ ಅಂದರೆ ಎತ್ತರವನ್ನು ಅಳೆಯಲು ಅಲ್ಟಿಮೀಟರನ್ನು ಉಪಯೋಗಿಸುತ್ತಾರೆ. ಎಲೆಕ್ಟ್ರೋಮೀಟರ್, ವಿದ್ಯುತ್ತನ್ನು ಅಳತೆ ಮಾಡಲು ಎಲೆಕ್ಟ್ರೋಮೀಟರನ್ನು ಬಳಸಲಾಗುತ್ತದೆ. ಮಾನೋಮೀಟರನ್ನು ಅನಿಲಗಳಲ್ಲಿರುವ ಒತ್ತಡವನ್ನು ಅಳೆಯಲು ಅಥವಾ ಅನಿಲಗಳ ಒತ್ತಡ ಅಳೆಯಲು ಬಳಸಲಾಗುತ್ತದೆ. ಕಾರ್ಡಿಯೋಗ್ರಫಿ, ಇದು ಹೃದಯಕ್ಕೆ ಸಂಬಂಧಿಸಿದಂತೆ ಹೃದಯದ ಚಟುವಟಿಕೆಗಳನ್ನು ಕಂಡುಹಿಡಿಯಲು ಕಾರ್ಡಿಯೋಗ್ರಫಿ ಬಳಸುತ್ತಾರೆ. ಬೈನಾಕ್ಯುಲರ್, ಇದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಅಂದರೆ ಸಮೀಪದಿಂದ ನೋಡಲು ಬೈನಾಕ್ಯುಲರನ್ನು ಉಪಯೋಗಿಸುತ್ತಾರೆ. ಕ್ರೋನೋಮೀಟರ್, ಹಡಗುಗಳಲ್ಲಿ ಸರಿಯಾದ ಸಮಯವನ್ನು ಕಂಡುಹಿಡಿಯಲಿಕ್ಕೆ ಕ್ರೋನೋಮೀಟರನ್ನು ಬಳಸುತ್ತಾರೆ. ಡೈನಮೋ, ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಲು ಬಳಸಲಾಗುತ್ತದೆ. ಬಾರೋಮೀಟರ್, ಇದು ವಾತಾವರಣದಲ್ಲಿರುವ ಒತ್ತಡವನ್ನು ಅಳೆಯಲು ಬಳಸಲಾಗುತ್ತದೆ. ಸ್ಟೆಥೋಸ್ಕೋಪ್, ಇದು ಹೃದಯದ ಬಡಿತವನ್ನು ತಿಳಿಯಲು ಬಳಸಲಾಗುತ್ತದೆ. ಸ್ಟೆಥೋಸ್ಕೋಪ್. ಅನಿಮೋಮೀಟರ್, ಗಾಳಿಯ ವೇಗವನ್ನು ಕಂಡುಹಿಡಿಯಲು ಅನಿಮೋಮೀಟರ್ ಬಳಸಲಾಗುತ್ತದೆ. ಗ್ಯಾಲ್ವನೋಮೀಟರನ್ನು ಸ್ವಲ್ಪ ಪ್ರಮಾಣದ ವಿದ್ಯುತ್ತನ್ನು ಅಳೆಯಲು ಬಳಸಲಾಗುತ್ತದೆ. ರೈನ್ ಗೇಜ್, ಇದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಮಳೆಯ ಪ್ರಮಾಣವನ್ನು ಅಳೆಯಲು ಅಥವಾ ಅಳೆಯಲು ಬಳಸಲಾಗುತ್ತದೆ. ರೈನ್ ಗೇಜ್. ಸಿಗ್ಮೋಮಾನೋಮೀಟರನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುತ್ತದೆ. ಸಿಗ್ಮೋಮಾನೋಮೀಟರ್. ಅಮ್ಮೀಟರ್, ಇದನ್ನು ವಿದ್ಯುತ್ ಅಳೆಯಲು ಬಳಸುತ್ತಾರೆ. ಅಮ್ಮೀಟರ್. ಆಡಿಯೋಮೀಟರನ್ನು ಶಬ್ದದ ತೀವ್ರತೆ ಅಳೆಯಲು ಬಳಸಲಾಗುತ್ತದೆ. ಸೌರಕೋಶ ಅಂದರೆ ಶೆಲ್ಗಳನ್ನು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಗಳು. ಇದು ಸೌರಕೋಶ. ಧನ್ಯವಾದಗಳು ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.